ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಖಾರವಾಗಿ ಅಜ್ಜಿ ಮಾಡ್ತಿದ್ದಿದ್ದು ಹಲಸಿನ ಬೀಜದ ಹಬೆ ವಡೆ ಇದು. ಸಾಂಬಾರಿಗೆ ಎಷ್ಟೇ ಹಾಕಿದ್ರೂ ಖಾಲಿ ಆಗ್ತಿಲ್ಲ ಅಂದಾಗ ವೇಸ್ಟ್ ಮಾಡೋ ಬದಲು ಈ ನ್ಯೂಟ್ರಿಷಿಯಸ್ ಸೀಡ್ ಇಂದ ವಡೆ ಅಥವಾ ಕಟ್ಲೆಟ್ ನ ಮಾಡ್ಕೋಬಹುದು. ಡಯಟ್ ಕಾನ್ಶಿಯಸ್ ಇರೋರು ಈ ತರ ಹಬೆ ವಡೆ ಕೂಡ ಮಾಡ್ಕೋಬಹುದು. ಫಸ್ಟ್ ಹಲಸಿನ ಬೀಜ ಸಿಪ್ಪೆ ತೆಗೆದು ತೊಳೆದು ಕುಕ್ಕರ್ ಹಾಕಿ ಬೇಯಕ್ ಬೇಕಾಗಿರೋಷ್ಟು ನೀರು, ಸ್ವಲ್ಪ ಉಪ್ಪು ಹಾಕಿ ಬೀಜ ಸಾಫ್ಟ್ ಆಗೋ ತನಕ 3 ಇಂದ 4 ವಿಜಿಲ್ಸ್ ಇದನ್ನ ಪ್ರೆಷರ್ ಕುಕ್ ಮಾಡಕ್ ಇಟ್ಟು ವಡೆಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಈ ತರ ಸಾಫ್ಟ್ ಆದ್ಮೇಲೆ ಮಿಕ್ಸರ್ ಜಾರ್ಗೆ ಒಂದ್ ಹಿಡಿ ನೆನೆಸಿರೋ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಲವಂಗನ ಹಾಕಿ ಫಸ್ಟ್ ರುಬ್ಬಿ ನಂತರ ಬೇಯಿಸಿರೋ ಬೀಜನ ಹಾಕಿ ಪಲ್ಸ್ ಮೋಡಲ್ಲಿ ನೀರ್ ಹಾಕ್ದೇನೆ ಈ ತರ ತರಿಯಾಗಿ ರುಬ್ಬಿ ಒಂದ್ ಮಿಕ್ಸಿಂಗ್ ಪ್ಲೇಟ್ ಹಾಕಿ ಇದಕ್ಕೆ ಹೆಚ್ಚಿರೋ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಅಜ್ವಾಯಿನ್, ಸೋಂಪು ಹಾಕಿ ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಕಿದ್ರೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕಿ ಮತ್ತೊಮ್ಮೆ ಎಲ್ಲಾನು ಮಿಕ್ಸ್ ಮಾಡಿ ಈ ತರ ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಪ್ರೆಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದ್ 10 ರಿಂದ 12 ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸ್ವಲ್ಪ ದಪ್ಪಗೆ ಇದನ್ನ ತಟ್ಕೊಂಡು ಈ ತರ ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ರೆ ಗರಿ ಗರಿಯಾದ ಹಲಸಿನ ಬೀಜದ ಮಸಾಲ ವಡೆ ರೆಡಿ ಆಗುತ್ತೆ.